ಹಾಯ್, ನಾನೀಗ ಜಸ್ಟ್ ಒಂದು ವಿಡಿಯೋ ಎಡಿಟ್ ಮಾಡಿದೆ. ಇಯರ್ 1959 9 ಯಂಗ್ ಹೈಕರ್ಸ್ ಉರಾಲ್ ಮೌಂಟೇನ್ಸ್ನಲ್ಲಿ ನಿಗೂಢವಾಗಿ ಸಾವನ್ನಪ್ಪುತ್ತಾರೆ. ರೆಸ್ಕ್ಯೂ ಟೀಮ್ ಕೊನೆಗೂ ಅವರನ್ನು ಪತ್ತೆ ಹಚ್ಚಿದಾಗ ಆ ದೃಶ್ಯ ಮನಸ್ಸು ಕಲ್ಕುವಂತಿತ್ತು. ಯಾವುದಂತಂದ್ರೆ ಡೆಟ್ಲೋ ಪಾಸ್ ಇನ್ಸಿಡೆಂಟ್ ಅಂತೇಳಿ. ಏನಪ್ಪ ಟಾಪಿಕ್ ಅಂತಂದ್ರೆ 9 ಜನ ಯಂಗ್ ಹೈಕರ್ಸ್ ಯಾವ ಥರ ಮಿಸ್ಟೀರಿಯಸ್ ಆಗಿ ಡೆತ್ ಆಕ್ಕಾರ. ಅವ್ರದ್ದು ಇದುವರೆಗೂ ಒಂದು ಕ್ಲೂ ಇಲ್ಲ ಯಾವ ಥರ ಅವರು ಡೆತ್ ಆಯ್ತು ಅಂತೇಳಿ. ಸೊ ಆ ಡೆತ್ನ ಯಾಕಾಯಿತು ಏನಾಯಿತು ಅಂಥೇಳಿ ಅದ್ರ ಹಿಂದ್ಗಡೆ ಇರೋ ಕೇಸ್ನ ಕದಕ್ತಾ ಹೋದಾಗ ಒಂದೊಂದೇ ಮಿಸ್ಟರೀಸ್, ಆಮೇಲೆ ಒಂದೊಂದೇ ಥಿಯರೀಸ್ಗಳು ಹುಡ್ತಾವ. ಸೊ ಆ ಥಿಯರೀಸ್ಗಳು, ಆ ಮಿಸ್ಟರೀಸ್ ಮತ್ತು ಯಾಕೆ ಈ ಇನ್ಸಿಡೆಂಟ್ ಇಷ್ಟೊಂದು ಮಿಸ್ಟೀರಿಯಸ್ ಐತಿ ಇದುವರೆಗೂ ಅಂಥೇಳಿ ಅದೊಂದು ಇನ್ಸಿಡೆಂಟ್, ಅದೊಂದು ಕೇಸ್ ಮೇಲೆ ಒಂದು ವಿಡಿಯೋ ಎಡಿಟ್ ಮಾಡತ್ತಿದ್ವಿ. ಸೊ ಆ ಪ್ರಾಜೆಕ್ಟ್ನ ಈಗ ಜಸ್ಟ್ ಕಂಪ್ಲೀಟ್ ಮಾಡೀನಿ. ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಹೋಗಿ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಆ ಚೆಕ್ ಮಾಡಿ ಬಂದಾದ್ಮೇಲೆ ಈ ವಿಡಿಯೋ ನೋಡಿರಿ, ಕಮೆಂಟ್ ಮಾಡಿ ಹೇಳ್ರಿ ನಿಮ್ಗೆ ಯಾವ ಥರ ಫೀಲ್ ಆಯ್ತು ನೋಡುವಾಗ. ಆಮೇಲೆ ಏನಾದರೂ ಒಂದು ಸ್ವಲ್ಪ ತಿದ್ಕೊಳ್ಳೋದಿತ್ತಂದ್ರೆ ಅಥವಾ ಏನಾದರೂ ಸ್ವಲ್ಪ ಕರೆಕ್ಷನ್ಸ್ಗಳಿದ್ರೆ ಪ್ಲೀಸ್ ಅದ್ರೊಳಗಡೆ ಸಜೆಷನ್ಸ್ಗಳನ್ನ ಕೊಡ್ರಿ. ಆಮೇಲೆ ನಿಮ್ಮ ಜೆನ್ಯೂನ್ ಆನ್ಸರ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ. ಸೊ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ಎಡಿಟ್ ಮಾಡಿದ್ದಂದು ಎತ್ತೊಳಗಡೆ ಅಂದ್ರೆ ಪ್ರೀಮಿಯರ್ ಪ್ರೋ ಮತ್ತು ಆಫ್ಟರ್ ಎಫೆಕ್ಟ್ಸ್ ಒಳಗಡೆ. ಸೊ ಪ್ರೀಮಿಯರ್ ಪ್ರೋ ಮತ್ತು ಆಫ್ಟರ್ ಎಫೆಕ್ಟ್ಸ್ನ ಎರಡೂ ಕಂಬೈನ್ ಮಾಡಿ ವರ್ಕ್ ಮಾಡೋದ್ರಿಂದ ಈ ವಿಡಿಯೋ ಎಡಿಟ್ ಮಾಡುವಾಗ ನಂಗೆ ಭಾಳ ಮಜಾ ಬಂತು. ಸೊ ನಿಮಗೂ ಈ ವಿಡಿಯೋದ ಕಂಪ್ಲೀಟ್ ಬ್ರೇಕ್ ಡೌನ್ ಬೇಕಂತಂದ್ರೆ ಅಥವಾ ಕಂಪ್ಲೀಟ್ ಇದನ್ನು ನಾನು ಯಾವ ಥರ ಎಡಿಟ್ ಮಾಡೀನಿ ಅಂಥೇಳಿ ನಿಮಗೂ ಏನಾದರೂ ನೋಡ್ಬೇಕನ್ನೋ ಕುತೂಹಲ ಆಯ್ತಾರೆ ಕಮೆಂಟ್ ಮಾಡಿ ತಿಳಿಸಿರಿ. ನಿಮ್ಗೆ ಅಕಸ್ಮಾತ್ ಅದೇನಾದರೂ ನೋಡ್ಬೇಕನ್ಸಿರೋ ವರ್ಕ್ ಫ್ಲೋನ ನಾನು ತೋರಿಸ್ತೇನಂತ. ಸೊ ಈಗ ಜಸ್ಟ್ ಈ ಎಡಿಟ್ ಮಾಡಿರೋ ಟೈಮ್ ಲೈನ್ ಅದ. ಸೊ ಆ ಟೈಮ್ ಲೈನ್ ಒಳಗಡೆ ನಾನು ಯಾವ ಥರ ಸೌಂಡ್ ಡಿಸೈನಿಂಗ್ ಮಾಡೀನಿ, ಆಮೇಲೆ ಹೆಂಗೆ ನಾನು ಎ ಐದು ಹೆಲ್ಪ್ ತೊಗೊಂಡೀನಿ, ಲೈಕ್ ChatGPT ಮತ್ತು ಮೆಟಾ AI. ಸೊ ಜಸ್ಟ್ ಬೇಸಿಕ್ಸ್ ಇರೋ ಒಂದು ಕೆಲವೊಂದು ಟೂಲ್ಸ್ಗಳನ್ನ ಯೂಸ್ ಮಾಡಿ ಯಾವ ಥರ ನಿಮ್ಮ ವರ್ಕ್ನ ನೀವು ಎನ್ಹಾನ್ಸ್ ಮಾಡ್ಬೋದು ಅಂತ ಹೇಳಿಬೇಕಾದ್ರೆ ನೀವು ನನ್ನಿಂದ ನೋಡಿ ಕಲಿಬೋದು. ಸೊ ಈಗ ಮುಂದೆ ಬರುವಂಥ ಕೆಲವೊಂದು ಪ್ರಾಜೆಕ್ಟ್ಸ್ಗಳ್ನು ನಾನು ಎಡಿಟ್ ಮಾಡ್ತೀನಿ ಇದೇ ಥರ. ಸೊ ಎಡಿಟ್ ಮಾಡಿ ಇದೇ ಥರ ನಾನು ಪೋಸ್ಟ್ ಮಾಡೋದ್ರಿಂದ ನಿಮಗೂ ಅರ್ಥ ಆಗ್ತಾ ಹೋಗ್ತೈತೆ ನನ್ನ ವರ್ಕ್ ಫ್ಲೋ ಯಾವ ಥರ ನಾನು ಬಿಲ್ಡ್ ಮಾಡಿರ್ತೀನಿ ಮತ್ತು ಆ ಎನ್ವೈರ್ಮೆಂಟ್ ಯಾವ ಥರ ಇರ್ತೈತೆ ಅಂಥೇಳಿ. ಸೊ ನಿಮಗೆ ಬೇಕಂತಂದ್ರೆ ನಾನು ಬರುವಂಥ ಪ್ರಾಜೆಕ್ಟ್ಸ್ಗಳ್ನು ಡೈಲಿ ಡಾಕ್ಯುಮೆಂಟ್ ಮಾಡ್ತಿರ್ತೀನಿ. ನಿಮ್ಮ ಒಪಿನಿಯನ್ನ ಕಮೆಂಟ್ಸ್ ಒಳಗಡೆ ತಿಳಿಸಿ ನಂಗೆ ಹೇಳ್ರಿ. ಯಾಕಂದ್ರೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನು ಯಾವ ಟಾಪಿಕ್ ಮೇಲೆ ನೋಡ್ಬೇಕು, ರಿಸರ್ಚ್ ಮಾಡ್ಬೇಕು, ಆಮೇಲೆ ಸ್ಕ್ರಿಪ್ಟ್ ಬರೀಬೇಕು, ಅದ್ರ ಮೇಲೆ ಕೆಲಸ ಮಾಡೋಣ ಅಂತ. ಆಮೇಲೆ ಆ ವೆಬ್ಸೈಟ್ ಲಿಂಕ್ನು ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಅಫಿಷಿಯಲ್ ವೆಬ್ಸೈಟ್ ಲಿಂಕ್. ಸೊ ನೀವು ಅದರೊಳಗಡೆ ಹೋಗಿ ನೀವು ಬೇಕಂತಂದರೆ ಪೂರ್ತಿ ಡೀಟೇಲಾಗಿ ನೀವು ಆ ಕೇಸ್ ಬಗ್ಗೆ ಸ್ಟಡಿ ಮಾಡ್ಬೋದು. ಅದು ಯಾಕಾಯ್ತು ಅಂತೇಳಿ ಇದುವರೆಗೂ ಡೈಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತಾರೆ ವೆಬ್ಸೈಟ್ ಒಳಗಡೆ. ಡೈಲಿ ಅದ್ರ ಬಗ್ಗೆ ಚರ್ಚೆ ನಡೀತಿರ್ತೈತಿ. ಆದರೂ ಇದುವರೆಗೂ ಅದು ಅನ್ಸಾಲ್ವ್ ಆಗೇ ಉಳಿದ್ಬಿಟ್ಟೈತೆ ಆ ಕೇಸ್. ಸೊ ತುಂಬ ಇಂಟ್ರೆಸ್ಟಿಂಗ್ ಮತ್ತು ಕ್ಯೂರಿಯಾಸಿಟಿ ಹುಟ್ಟಿಸುವಂಥ ಕೇಸ್. ಸೊ ಬೇಕಂತಂದ್ರೆ ನೀವೇನಾದ್ರು ಚೆಕ್ಔಟ್ ಮಾಡ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗಡೆ ಅದ್ರ ಲಿಂಕ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆ ಲಿಂಕ್ ತೊಗೊಂಡು ಹೋಗಿ ಬೇಕಾದ್ರೆ ನೀವು ಸ್ಟಡಿ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಬೋದು ಜಾಸ್ತಿ. ನೆಕ್ಸ್ಟ್ ವಿಡಿಯೋ ಯಾವುದ್ರ ಮೇಲೆ ಮಾಡ್ಬೋದು, ಆಮೇಲೆ ನಿಮ್ಗೆ ಯಾವ ಥರ ಕೇಳ್ತೀರಿ ಅನ್ನೋದು ನಾನು ತಿಳ್ಕೊಳ್ಬೇಕಾಗೈತಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ ನಮ್ಗೆ ಗೈಡ್ ಮಾಡಿರ್ಬೇಕಾದ್ರೆ ನೀವು ಸಜೆಷನ್ಸ್ಗಳನ್ನ ಕೊಡ್ರಿ. ಆಮೇಲೆ ತಪ್ಪುಗಳಾಗಿದ್ದರೆ ಇಲ್ಲಿ ಕೆಲವೊಂದು ಕಡೆ ಇದ್ದರೆ ಅದನ್ನು ಈ ಥರ ತಿದ್ಕೊಳ್ಬೇಕಂತ ಹೇಳ್ರಿ. ಆಮೇಲೆ ಏನಾದರೂ ನಿಮ್ಮ ಕೆಲಸ ಕೆಲವೊಂದು ಕಡೆ ಇಷ್ಟ ಆಗಿದ್ರೆ ಸೊ ಅದ್ರ ಬಗ್ಗೆನೂ ನೀವು ಹೇಳ್ಬೋದು. ಕೆಲವೊಂದು ಮೈಂಡ್ ಸ್ಟ್ರಕ್ ಆದಾಗ ನಾನು ಹೆಂಗೆ ಡಿಸಿಷನ್ಸ್ಗಳು ತೊಗೊಳ್ತೀನಿ. ಆಮೇಲೆ ಅದರೊಳಗಡೆ ಕೆಲವೊಂದು ಸರ್ಕಸ್ಗಳು ಅವನ್ನೆಲ್ಲ ನೀವು ನೋಡೋಕ್ಕೆ ಮುಂದೆ ರೆಡಿ ಆಗಿರಿ ಅಂತೇಳಿ ಏನಾದರೂ ರೆಡಿ ಅಂತ ಹೇಳಿದರೆ ನಾನು ನೆಕ್ಸ್ಟ್ ಅದನ್ನು ಡಾಕ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಸ್ಗಳಿರ್ತಾವೆ, ಅನ್ಎಕ್ಸ್ಪೆಕ್ಟೆಡ್ ರೂಟೀನ್ಸ್ಗಳಿರ್ತಾವೆ. ಸೊ ಆ ಎಲ್ಲ ರೂಟೀನ್ಸ್ಗಳ್ನ ಏನಂತಾರೆ ಬ್ರೇಕ್ ಮಾಡಿ ಆ ಕೆಲಸ ಮಾಡ್ಕೊಂಡು ಕುಂದಿರೋದು ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತೈತಿ. ಸೊ ನೀವೇನಾದರೂ ನೋಡ್ತೀನಿ ಅಕಸ್ಮಾತ್ ಅದರೊಳಗೆ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ, ಅದ್ರ ಮೇಲೆ ನಾನು ಡಾಕ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೆ ನಿಮಗೂ ಹೆಲ್ಪ್ ಆಕೈತಿ. ಕೆಲವೊಬ್ಬರು ಕಲಿತಿರ್ತೀರಿ, ಕೆಲವೊಬ್ಬರಿಗೆ ಏನು ಗೈಡ್ ಸಿಗತ್ತಿರಲ್ಲ ಏನು ಮಾಡ್ಬೇಕಂತ ಹೇಳಿ. ಸೊ ಆ ಟೈಮ್ ಒಳಗಡೆ ಈ ಥರದ ವಿಡಿಯೋಗಳು ನಿಮ್ಗೆ ಸಿಕ್ಕಾಗ ನಿಮಗೂ ಒಂದು ಹೆಲ್ಪ್ ಆಕೈತಿ. ನಿಮ್ಮ ಕ್ರಿಯೇಟಿವಿಟಿ ಮೈಂಡ್ ಬ್ಲಾಕ್ ಆಗಿರೋದು ಅನ್ಬ್ಲಾಕ್ ಆಗುವಂಥ ಚಾನ್ಸಸ್ ಬೇಕಾದ್ರೆ ಇರ್ಬೋದು. ನನ್ನ ಜೊತೆನೂ ಕೆಲವೊಂದು ಸಾರಿ ಹಂಗೆ ಆಗ್ಯಾವ. ಸೊ ಆ ಥರ ಎಕ್ಸಾಂಪಲ್ಸ್ ಆಮೇಲೆ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗಡೆ. ಆ ಥರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಆಮೇಲೆ ಡೈಲಿ ಬರುವಂಥ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು, ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಬೋದು. ನನ್ನ ಜೊತೆ ನೀವು ವರ್ಕ್ ಮಾಡಿ ಕೆಲವೊಂದು ಏನೋ ಸಣ್ಣ ಪುಟ್ಟ 1% ಆದರೂ ನೀವು ಡೈಲಿ ಕಲಿಬೋದು ಅಂತ ನಾನು ಅಂದ್ಕೊಳ್ಳೀನಿ. ವೀಡಿಯೋಸ್ಗಳನ್ನ ನೋಡ್ತೀರಿ, ಇದೇ ಥರ ನಾನು ವೀಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಆಮೇಲೆ ನಿಮ್ಗೆ ಆ್ಯಕ್ಚುಲಾಗಿ ಏನು ಬೇಕು ಅನ್ನೋದನ್ನು ಕೆಳಗಡೆ ಕಮೆಂಟ್ ಮಾಡುವಾಗ ನೀವು ತಿಳಿಸಿದ್ರಿ ಅಂತಂದರೆ ನಾನು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಸೊ ಇದರಿಂದ ವರ್ಕ್ ಎನ್ಹಾನ್ಸ್ಮೆಂಟನ್ನು ಜಲ್ದಿ ಆಕೈತಿ. ಆಮೇಲೆ ನನಗೆ ಹೇಳ್ಕೊಳಕ್ಕೆ ನನಗೂ ಒಂದು ಕ್ಲಾರಿಟಿ ಸಿಗ್ತೈತಿ. ಸೊ ನನ್ನ ಪ್ರಾಜೆಕ್ಟ್ ಜೊತೆ ನಾನು ಇರ್ತೀನಿ, ನೀವು ಬರ್ರಿ, ಡೈಲಿ ಮಾತಾಡೋಣ ಅಂತ, ಡೈಲಿ ಈ ಥರ ಬಗ್ಗೆ ಡಿಸ್ಕಷನ್ ಮಾಡಿ, ಡೈಲಿ ಏನಾದರೂ ಒಂದು ಸಣ್ಣದು ಒಂದು ಸ್ಕಿಲ್ಲನ್ನು ಕಲಿಯೋಣ ಅಂತ. ಸೊ ಥ್ಯಾಂಕ್ ಯು ಇಲ್ಲಿವರೆಗೂ ನೋಡಿದ್ದಕ್ಕೆ. ಇದೇ ಥರ ಈ ಮುಂದೆ ಬರೋ ಅಪ್ಡೇಟ್ಸ್ಗಳನ್ನ ಕೇಳಿಸ್ಕೋಬೇಕಪ್ಪ ನೋಡ್ಬೇಕಂತ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ. ಸೊ ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.